ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಅಲ್ಲ ಸಾಹೇಬ್ರೆ, ಈದ್ಗಾ ಮೈದಾನದಾಗ ಏನು ಕೆಲಸ ಮಾಡಕತ್ತೀರಿ? ಇದು ಈದ್ಗಾ ಮೈದಾನ ಕ್ಲೀನ್ ಆಗ್ಬೇಕಂತ ಮಾಡಿದ್ವಿ. ಈ ಕ್ಲೀನ್ ಮಾಡ್ಸಕತ್ತಿದ್ವಿ. ಸಾರ್ವಜನಿಕ ಒಳ್ಳೇದಾಗಲಿ ಅಂತ ನಾವು ಮಾಡ್ಸಕತ್ತಿದ್ವಿ. ಸುಮ್ಮನೆ ಬಂದು ಹೇಳ್ರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮ್ಮ ಅರ್ಕಮಳಿಯ ನೂತನ ಅಧ್ಯಕ್ಷರಾದ ನೂರ್ ಅಹಮದ್ ಸಾಹೇಬರು ಬಕ್ರೀದ್ ಹಬ್ಬದ ಪ್ರಯುಕ್ತ ಈದ್ಗಾ ಮೈದಾನದಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಬ್ಬದ ಪ್ರಯುಕ್ತ ನಮಾಜ್ ಮಾಡಬೇಕಂತ ಎಲ್ಲ ನಮ್ಮ ಸಮಾಜದವರು ಇಲ್ಲಿ ಈದ್ಗಾ ಮೈದಾನದಲ್ಲಿ ಬರ್ತಾರೆ. ಅದಕ್ಕೋಸ್ಕರ ಇವತ್ತು ಎಲ್ಲ ರೀತಿಯ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದಾರೆ. ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ನಮ್ಮ ನೂರ್ ಅಹಮದ್ ಸಾಹೇಬರು ಮುಂದಿನ ದಿನಗಳಲ್ಲಿ ಇನ್ನು ಅಭಿವೃದ್ಧಿಯನ್ನು ಮಾಡಬೇಕಂತ ಅವರಲ್ಲಿ ಇದೆ. ಎಲ್ಲರ ಪ್ರೋತ್ಸಾಹ ಅವರಿಗೆ ಬೆಂಬಲವನ್ನು ನೀಡಬೇಕಂತ ನನ್ನಲ್ಲಿ ಸಹಕರಿಸ್ತೀನಿ. सारी मुसलमान भाइयों को, हरपाली मुसलमान भाइयों को अस्सलाम वालेकुम। एनएम नूर अहमद दोनों नवेसी अंजुमन से जीते हैं और सामने बकरीद ईद रहने के तरफ से और ईदगाह मैदान तो फिर भी झाड़ा गिड़ा सभी बदे थे और ईदगाह मैदान भी क्लीन हफ्ता नहीं, फतरे गिदरे सब भी वो होते हैं। वो फतरे क्लीन करने से और ईदी के पीछे बार भी वो गाड़ियाँ छोड़ने और जो फिर भी चढ़ने उतरने ज़रा तकलीफ़ होती थी, उसको तो उनसे ज़रा सामने ईद है तरफ से ज़रा सब भी क्लीन करने के वास्ते और नवेसी जीते वास्ते कहाँ आगे का काम है, कौन सा अंजुमन का काम आगे करने के वास्ते। अब आगे का अंजुमन का काम करते तो अब ईदगाह मैदान ये सामने ईद बकरीद ईद है तरफ से और सदर साहब एनएम नूर अहमद सदर साहब ये काम करने के वास्ते ठेर को सभी हम रोलर जेसीपी ला को तीन दिन से भी काम करा रही है हमें। ये ईद के बकरीद के ईद के मैदान से आजू बाजू के तकलीफ़ कुदन से चढ़ने कुदन से झाड़ा गेड़ा उधर बतकोते वो कढ़ाने के वास्ते बकरी ईद के वास्ते अदमिया को हरपल्ली तालुक में और हरपल्ली टाउन में मुसलमानों को उधर इधर चढ़ने तकलीफ के वास्ते सदर साहब ठेर को यहाँ सभी काम करा रही। ಸರ್, ಇವತ್ತೇನು ಕೆಲಸ ಕಾರ್ಯಕ್ರಮ ಈದ್ಗಾ ಮೈದಾನದಾಗ ಕೈಗೊಂಡಿದ್ದೀರಿ? ಈದ್ಗಾ ಮೈದಾನಕ್ಕೆ ನಾನು ಸುಮಾರು 2 ವರ್ಷದಿಂದ ಬರ್ತಾಯಿದ್ದೀನಿ. ಅದ್ರ ಸಂಬಂಧ ನಮ್ಮೆಲ್ಲರ ತಲೆಗಿತ್ತು, ಇದು ಈದ್ಗಾ ಮೈದಾನ ನಾವು ಏನಾದರೂ ಅಂಜುಮನ್ ಸದರಾಗಿ ಆಯ್ಕೆ ಆಗಿದ್ದೆ ಆದರೆ ಇದಕ್ಕೆಲ್ಲ ರೀತಿಯಾಗಿ ಸರಿ ಮಾಡಬೇಕು ಅಂತ. ಆದರೆ ಕಾಲ ನಾವೇನು ಅಂದ್ಕೊಂಡಿದ್ವಿ ಅಷ್ಟು ನಮಗೆ ಸಿಗಲಿಲ್ಲ. ಆದರೂ ಕೂಡ ನಮ್ಮ ಜನಸಾಮಾನ್ಯರಿಗೆ ಯಾವ ಮಟ್ಟಿಗೆ ನಾವು ಅನುಕೂಲ ಮಾಡೋಕ್ಕೆ ಸಾಧ್ಯತೆ ಇದೆಯೋ ಅಷ್ಟು ಅನುಕೂಲನ ಎಲ್ಲರ ಸಹಕಾರದೊಂದಿಗೆ ನಾವು ಮಾಡಿದ್ದೀವಿ. ನಮಗನ್ಸುತ್ತೆ ನಾವು ಒಂದು ಒಳ್ಳೆ ರೀತಿಯ ಕೆಲಸನೇ ಮಾಡಿದ್ದೀವಿ. ಈದ್ಗಾಗ ಬಂದವರೆಲ್ಲ ನಮಗೆ ದುವಾ ಮಾಡೋದಂತೂ ಕಾಯಂ ಅಂತ ನಮಗೆಲ್ಲರಿಗೂ ಒಂದು ಅನಿಸಿಕೆ. ಈಗ ನೀವು ಮಾಡ್ತಾ ಇರೋದು 2ನೇ ಕೆಲಸ. ಒಂದು ಗೇಟ್ ಅಳವಡಿಸಿದ್ರಿ, ಒಂದು ಈದ್ಗಾ ಮೈದಾನ. ಮುಂದಿನ ಕಾರ್ಯಕ್ರಮ ಏನು ಇಟ್ಕೊಂಡಿರಿ? ಮುಂದೆ ಕಾರ್ಯಕ್ರಮಗಳು ಭಾಳ ಇದ್ದಾವೆ. ಅದರಲ್ಲಿ ಮೊದಲನೇದಾಗಿ ಸ್ಕೂಲ್ನ ಇನ್ನೂ ಒಂದು ಉನ್ನತ ದರ್ಜೆಗೆ ತಗೊಂಡು 1ರಿಂದ 5ನೇ ತರಗತಿವರೆಗೆ ಮಾಡಿಸ್ಬೇಕು. ತದನಂತರ ಹರಪನಹಳ್ಳಿಗೆ ಬೇಕಾಗಿರೋ ಒಂದು ಶಾದಿ ಮಾಲನ್ನು ತರಬೇಕು. ಆಮೇಲೆ ನಮ್ಮ ಕಬ್ರಸ್ತಾನ್ಗೆ ಕಾಂಪೌಂಡ್ ಕಟ್ಟುವ ಮೂಲಕ ಇಲ್ಲಿ ಈದ್ಗಾ ಮೈದಾನಕ್ಕೆ ಬೇಕಾಗಿರೋ ಒಂದು ವಜೂಖಾನವನ್ನು, ಇನ್ನೂ ಹಲವು ಕೆಲಸಗಳು ಇದ್ದಾವೆ. ಅದು ಹಂತದಲ್ಲಿ ಎಲ್ಲ ರೀತಿಯ ಎಲ್ಲರ ಸಹಕಾರದೊಂದಿಗೆ ಕೆಲಸವನ್ನು ಮಾಡ್ತೀವಿ. ಎಲ್ಲರ ಸಹಕಾರವನ್ನು ನಾವು ಬೇಕು ಅಂತ ಕೇಳ್ತೇವೆ. ಈದ್ಗಾ ಇದನ್ನು ಶಾದಿ ಮಾಲ್ ಕಟ್ಟಲಿಕ್ಕೆ 3 ಕೋಟಿ ರೂಪಾಯಿ ಮಿನಿಸ್ಟ್ರ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸರ್? ಮಿನಿಸ್ಟರ್ ಸಾಹೇಬ್ರು ಹೇಳಿರೋದು ನನಗೂ ಗಮನಕ್ಕಿದೆ. ಅದು ಇನ್ನೂ ಯಾವ ರೀತಿಯಾಗಿ ಪರಿಗಣನೆಗೆ ತರಬೇಕು ಅನ್ನೋದು ನಾವು ನೋಡಬೇಕಾಗಿದೆ. ಈಗ ಅವ್ರು ಏನು ಹೇಳಿದ್ರು, ಜಾಗ ಪರಿಶೀಲನೆ ಮಾಡಿರಿ, ಪರಿಶೀಲನೆ ಮಾಡಿ ಇಲ್ಲೆಲ್ಲೈತಿ ಏನೈತಿ ಅಂತ ಎಲ್ಲ ಎಸ್ಟಿಮೇಟ್ ಮಾಡ್ಸ್ಕೊಂಡು ತೊಗೊಂಬರ್ರಿ, 2ರಿಂದ ನಾನು 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತಂದು ನಾವು ಅದನ್ನು ಪ್ಲೇ ಮಾಡಿದ್ವಿ. ಅವ್ರು ಹೇಳಿರೋದನ್ನು ಮಾಡಿದಿರಲ್ಲ, ಈಗ ಅದನ್ನು ನೀವು ಪ್ರೊಸೆಸ್ ಮಾಡ್ಬೋದು ಅನ್ನೋ ಅನಿಸಿಲ್ಲ. ಅದೇ ಈಗ ನಾವು ಕಮಿಟಿ ಕೂತ್ಕೊಂಡು ಇನ್ನೂ 1 ತಿಂಗಳೂ ಆಗಿಲ್ಲ. ನಾವೇನು ನಮ್ಮ ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ವೋ ಅದೇ ರೀತಿಯಲ್ಲಿ 5ನೇ ತಾರೀಕಿಗೆ ಇಲ್ಲಿ ಆ್ಯಂಬುಲೆನ್ಸ್ ಬರ್ತಾ ಇದೆ.
ಅದು ನಮ್ಮ ವೈಯಕ್ತಿಕವಾಗಿ ನಾವೊಂದು ಅಂಜುಮನ್ಗೆ ಕಾಣಿಕೆ ಥರ ಕೊಡ್ತಾ ಇದ್ದೀವಿ. ತದನಂತರ ಇದು ಏನು ಕೆಲಸ ಕಾರ್ಯಗಳು ನಡೀತದೆ ಇದು ಒಂದು ಟೀಮ್ ವರ್ಕ್ ನಡೀತದೆ. ಎಲ್ಲರೂ ಸೇರಿ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಯಾವುದೇ ಅಂಜುಮನ್ ಸಂಸ್ಥೆಯಿಂದ ನಾವು ದುಡ್ಡು ತಗೊಂಡು ಮಾಡ್ತಾ ಇಲ್ಲ. ಮುಂದೆ ಬರೋ ದಿವಸಗಳಲ್ಲಿ 3 ಕೋಟಿ ಕೊಟ್ಟಿದ್ದಾರೆ ಸಾಹೇಬರು. ಅದು ಮತ್ತೆ ಇನ್ನೂ ಜಾಸ್ತಿ ಆಗುತ್ತೋ ಸಾಹೇಬ್ರ ಹತ್ರ ಪ್ರಸ್ತಾವನೆ ಇಡ್ತೀವಿ. ಅದಕ್ಕಿಂತ ಮುಂಚೆ ಎಲ್ಲ ಹಿರಿಯರು ಯಾವ ಜಾಗ ಮಾಡಿದರೆ ಸೂಕ್ತ ಅನ್ನೋದು ಹೇಳಿದರೆ ಅದ್ರ ಮೇಲೆ ಮುಂದಿನ ಕ್ರಮನ ತೆಗೆದುಕೊಳ್ಳಿ. ಈಗೇನು ಮಾಡ್ತಿದ್ರಲ್ಲ ಈ ಕಾಮಗಾರಿಗೆ ಯಾವ ಫಂಡನ್ನು ಯೂಸ್ ಮಾಡ್ತಾ ಇದ್ದಾರೆ? ಇದು ವೈಯಕ್ತಿಕವಾಗಿ ಎಲ್ಲರೂ ಟೀಮ್ ವರ್ಕಿಂದ ಮಾಡ್ತಾರೆ. ವೈಯಕ್ತಿಕ ಅಂಜುಮನ್ ಇದ್ರಾಗೇನು ದುಡ್ಡಿಲ್ಲ. ಹಾಂ. ಆಮೇಲೆ ಇನ್ನೊಂದು ಸರ್, ಪ್ರತಿ ವರ್ಷವೂ ಮೈಕಿನ ಸಮಸ್ಯೆ ಇರುತ್ತೆ. ಇಲ್ಲ, ಅದು ಚರ್ಚೆ ಆಗಿದೆ. ಈ ವರ್ಷ ಸಮಸ್ಯೆ ಇರೋದಿಲ್ಲ. ಯಾಕೆಂದ್ರೆ ನನಗೆ ಗೊತ್ತಿದ್ದಂಗೆ ಮುಂದಿರೋರಿಗೆ ಮೈಕ್ ಕೇಳ್ತೈತಿ, ಹಿಂದಿರೋರಿಗೆ ಏನು ಕೇಳಲ್ಲ. ಆ ಸಮಸ್ಯೆ ನನಗೂ ಕೂಡ ಇಲ್ಲ ಗೊರ್ರನ ಸೌಂಡ್ ಬರುತ್ತೆ, ಇಲ್ಲ ಇಲ್ಲಿ ಏನು ಮಾತಾಡ್ತಾರಂತನೂ ಯಾರಿಗೂ ಗೊತ್ತಾಗಲ್ಲ. ಇಲ್ಲ, ಅದು ನನಗೂ ಸಮಸ್ಯೆ ಗೊತ್ತಾಗಿದೆ. ಒಳ್ಳೆಯ ರೀತಿಯ ಒಂದು ಮೈಕ್ ಇದನ್ನು ಅಳವಡಿಸಿ ಒಳ್ಳೆ ಸೌಂಡ್ ಸಿಸ್ಟಮೇ ಹಾಕಿ ಈ ಸಲ ಈದ್ಗಾ ಮೈದಾನ ಎಲ್ಲರಿಗೂ ಕೇಳುವ ರೀತಿಯಲ್ಲಿ ಕೆಲಸನ ಮಾಡ್ತೀವಿ. ಈ ಸಾರಿ ಬಕ್ರೀದ್ಗೆ ಏನಾರ ವಿಶೇಷತೆ ಐತಾ? ಇದೇ ವಿಶೇಷತೆ. ಇದೇನಾ? ಜನಗಳಿಗೆ ಏನು ಸಾಮಾನ್ಯ ಜನರಿಗೆ ಏನು ಇವತ್ತು ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಲ್ಲ, ಇದೇ ಎಲ್ಲರಿಗಿಂತ ಜಾಸ್ತಿ ಒಂದು ವಿಶೇಷತೆ. ಈಗ ರೋಡಿನ ಕೆಲಸನೂ ಚೆನ್ನಾಗಿ ಮಾಡಿದಾರ. ಮತ್ತು ಇನ್ನು ಏನಾರ ಬೇರೆ ಬೇರೆ ಆಲೋಚನೆಗಳು ಇದಾವೆ ಏನಂತ ಅದಕ್ಕೆ ಕೇಳ್ತದೆ. ಪೇಂಟ್ ಮಾಡಬೇಕಂತ ಆಲೋಚನೆ ಇದೆ. ಹಾಂ. ಈಗ ಅದು ಭಗವಂತ ಯಾವ ರೀತಿಯಾಗಿ ಮಳೆ ನಮ್ಮ ಮೇಲೆ ಯಾವ ರೀತಿ ಕರುಣೆ ತೋರಿಸೋದು ಅದ್ರ ಮೇಲೆ ಡಿಪೆಂಡ್ ಆಗಿ ವೇಟ್ ಮಾಡ್ತಾ ಇದ್ದೀವಿ. ಅಲ್ಲ, ನೀವು ಪೇಂಟ್ ಹೊಡಕ್ಕೇನು ಭಗವಂತ ಕರುಣೆ ತೋರ್ಸೋದು ಏನಿಲ್ಲ. ಮಳೆ ಬಂದ್ಬಿಟ್ರೆ ಬರ್ಲಿ, ನೀವು ಕೆಲಸ ನೀವು ಮಾಡಿಬಿಟ್ರೆ ಆಗುತ್ತೆ. ಹೊಸ ಈಗ ಹೊಸ ಅಧ್ಯಕ್ಷರಿಗೆ ಹೊಸ ಪೇಂಟ್ ಆದ್ರೆ ಸೂಕ್ತ. ಅಲ್ಲ ಸರಿ, ಯೂಸ್ ಆಗ್ಬೇಕಾ? ಯೂಸ್ ಆಗಬೇಕು. ಆಗ್ತತಿ, ಅದು ಏನೇ ಆಗ್ಲಿ. ನಮ್ಮ ನೀವು ಯೋಚನೆ ಕೇಳಿದ್ರೆ ನಾವು ಯೋಚನೆ ಹೇಳಿದೀವಿ, ಹೌದಾ? ನೀವು ಮುಂದೆ ಏನ್ ಮಾಡ್ಬೇಕಂತ ಕೇಳಿದ್ರೆ ನಾವು ಹೇಳಿದೀವಿ. ಅದು ನೋಡೋಣ ಏನ್ ದೇವರೇನಾರೆ ಬಿಸಿಲು ಕೊಟ್ರೆ ನಾಳೆನೆ ಹೊಡಿಸ್ತೀವಿ. ಅಲ್ಲ, ಈಗ ನೀವು ಹೊಡೆದಿಂದ ಅದು ಇಳಿದು ಹೋದ್ನಪ್ಪ ಅಂದ್ರೆ ಹಳೆದೆಲ್ಲ ತೊಳೆದು ಅಂತ ತಿಳ್ಕೊಬೇಕು ನಾವು. ಅದು ಹೆಂಗ್ ತೊಳ್ಕೊಳಕ್ ಕೊಡಂಗಿಲ್ಲ, ಆರಾಮಾಗಿ ತೊಳಿ ಅಂತ ಅರ್ಜೆಂಟ್ ತೊಳ್ಕೊಳಕ್ ಕೊಡಂಗಿಲ್ಲ ನಾವು. ಇಲ್ಲ, ಕಾಣ್ಬೇಕಾದ್ರೆ ಇರ್ತಾ ತೊಳ್ಕೊಂತ ಬರ್ತೀವಿ. ರೈಟ್ ಸರ್. ಥ್ಯಾಂಕ್